ಮಹೇಶ್ವರ ದೇವ್ರು ಯಾರ್ಯಾದ್ರು ನಿಮಗೆ ನಂದು ಹಿಂಗೆ ಮಾಡ್ರಿ ಅಂತ ಹೇಳ್ಯಾರನ್ರಿ ಅವರ ಶರಣ ಬಂಧುಗಳ. ये लास्ट दिन है, थोड़ा काहीतरी बोला की. ನಿಮಗೆಲ್ಲರಿಗೂ ಗೊತ್ತಿರಲಿ, ಅವರು ನಂದು ಹಿಂಗೆ ಮಾಡ್ರಿ ಅಂತ ಯಾರೂ ಹೇಳಿಲ್ಲ. ಆದ್ರೆ ಹುಡುಗನನ್ನು ತೊಟ್ಟಲಾಗ ಹಾಕಿ ತಾಯಿ ಬಂಗಾರ ಹಾಕಿರ್ತಾಳೆ, ಬೆಳ್ಳಿ ಹಾಕಿರ್ತಾಳೆ. ಹುಡುಗನನ್ನು ತೊಟ್ಟಲಾಗ ಹಾಕಿ ತಾಯಿ ಬೆಳ್ಳಿನ ಹಾಕ್ತಾಳೆ, ಬಂಗಾರನ ಹಾಕ್ತಾಳೆ. ಯಾವ ಹುಡುಗನೂ ಸಹಿತ ನನಗೆ ಬೆಳ್ಳಿನೂ ಬೇಕಂದಿಲ್ಲ, ಬಂಗಾರನೂ ಬೇಕಂದಿಲ್ಲ. ತಾಯಿ ಅದಿ ಹಾಲು ಬಿಟ್ರೆ ಹುಡುಗೇನೂ ಅವಶ್ಯಕತೆ ಇಲ್ಲ. ಆದರೆ ತಾಯಿಗೆ ಎಷ್ಟು ಖುಷಿ ಅಂತಂದ್ರೆ, ಹುಟ್ಟಿರುವಂಥ ಮಗನ ಮೇಲೆ ಬಂಗಾರ ಹಾಕಿ, ಬೆಳ್ಳಿ ಹಾಕಿ, ಹೂ ಹಾಕಿ, ಚಲೋ ತೊಟ್ಟಲ್ಲ ಹಾಕಿ ತೂಗಿ ಆನಂದ ಪಡುವಂಥ ಕೆಲಸವನ್ನು ತಾಯಿ ಹಂಗೆ ಮಾಡ್ತಾಳೆ. ಹಂಗೆ ಸಮಾಜದ ಶಿಶುವನ್ನು ಎಲ್ಲ ಭಕ್ತರು ಕೂಡ್ಕೊಂಡು ಕೆಲವು ಮಂದಿ ಬಂಗಾರ ಹಾಕ್ಯಾರ, ಕೆಲವು ಮಂದಿ ಹೂ ಹಾಕ್ಯಾರ, ಇನ್ನು ಕೆಲವು ಮಂದಿ ನಿನ್ನದೇ ಮಾತನ್ನು ಕೊಟ್ಟಿರ್ಬೋದು. ಎಲ್ಲವನ್ನು ತೆಗೆದುಕೊಂಡು ಸಮಾಜದೊಳಗೆ ನಾವು ಇರಬೇಕನ್ನುವಂಥ ಕಾರಣಕ್ಕೆ ಇದು ಸಮಾಜದ ಶಿಶು, ಇದು ಸಮಾಜದ ಶಿಶು. ಇದ್ರ ಮೇಲೆ ಹಾಕಿ ಖುಷಿ ಪಡೋದೇನೋ, ಅವ್ರ ಮೇಲೆ ಹಾಕೋದ್ರಿಂದ ನಮಗೆ ಆನಂದ ಆಕೈತೆ ಅನ್ನೋ ಕಾರಣಕ್ಕೆ ಎಷ್ಟೋ ಮಂದಿ ತಮ್ಮ ಪ್ರೀತಿಯಿಂದ ತಾವು ಹಾಕಿದಿರಿ ಅನ್ನುವಂಥದ್ದು. ಈಗ ನಾನೇ ನಮ್ಮ ವಿಜಯ್ ಬಗ್ಲಿ ಅವರು, ಬಾಗೇಹಳ್ಳಿ ಅವರು ಇಲ್ಲಿ ಬಂದಿದ್ರು ನನ್ನ ಹತ್ತ. ಅಜ್ಜಾರ ನಾವು ಒಂದು ತೊಲಿ ಬಂಗಾರ ಹಾಕ್ಬೇಕಂತ ಮಾಡೀನಿ ರೀ, ಹೆಂಗೆ ಅಜ್ಜಾರಿಗೆ ಹಾಕ್ಬೇಕಂತ ಮಾಡೀನಿ. ಅಜ್ಜಾರ ಹತ್ರ ಹೋಗಿ ಕೇಳಿದ್ನೆ, ಅದನ್ನೇ ಅದಕ್ಕೆ ಪಟ್ಟಾಧಿಕಾರ ಕೊಟ್ಟು ಬಿಡೋಣ್ರಿಪ್ಪ, ನನಗೆ ಅದಕ್ಕೆ ಬೇಕು ಬಂಗಾರ ಅಂದ್ರೆ ಅವ್ರೊಳಗೆ ಅದನ್ನೇ ಅದಕ್ಕೆ ಮತ್ತೆ ಊಟದ ಖರ್ಚಿಗೆ, ಪೆಂಡಲ್ ಖರ್ಚಿಗೆ ಕೊಡೋಣ್ರಿ ಅಂತ ಅಂದಾಗ ನಾವು ಹೇಳಿದ್ರೆ, ಇಲ್ರಿ ನಾವು ಅದಕ್ಕೂ ಪಟ್ಟಿ ಬೇರೆ ಕೊಟ್ಟಿವಿ, ನನ್ನ ವೈಯಕ್ತಿಕ ಪ್ರೀತಿಯಿಂದ ನಾನು ಸ್ವಾಮಿಗಳಿಗೆ ನಾನು ಒಂದು ತೊಲಿ ಬಂಗಾರ ಹಾಕ್ಬೇಕಂತ ಮಾಡೀನಿ ರೀ, ಅದನ್ನು ಹಾಕ್ತೀನಿ ಅಜ್ಜಾರ ಏನು ಮಾಡಬೇಕು ಅಂತ ಕೇಳಿದ್. ಮತ್ತೆ ಹಿಂಗಂದಾಗ ಏನು ಹೇಳೋರು ನೀವು? ಅವರು ಪೆಂಡಲ್ಗಾರ ಕೊಡ್ರಿ, ಇಲ್ಲತ್ತಂದ್ರೆ ಊಟದ ಖರ್ಚು ಕೊಡ್ರಿ ಅಂತ ಅವ್ರು ಅಂತಾರೆ. ನಾವು ಅದಕ್ಕೂ ಪಟ್ಟಿ ಕೊಟ್ಟಿವ್ರಿ ಅಜ್ಜಾರ, ಆದರೆ ನನ್ನ ಪ್ರೀತಿಯಿಂದ ನಾನು ಅವರಿಗೆ ಬಂಗಾರವನ್ನು ಸಮರ್ಪಣೆ ಮಾಡ್ಬೇಕಂತ ಮಾಡೀನಿ. ಯಾಕೆ ಬಂಗಾರ ಅಂತ ಅಂದಾಗ ಅವ್ರು ಒಂದು ಮಾತು ಹೇಳಿದರು, ಬಂಗಾರದಂಥ ಸ್ವಾಮಿಗಳು ನಮ್ಮ ಊರಿಗೆ ಬಂದಾರ್ರಿ, ಅವ್ರಿಗೊಂದು ಬಂಗಾರ ಹಾಕಿ ನಾ ಖುಷಿ ಪಡ್ತೀನಿ ರೀ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಅಂತಂದ್ರೆ ಒಂದು ಜೋರಾಗಿ ಚಪ್ಪಾಳಿಯನ್ನು ಅವ್ರಿಗೆ ನಾವೆಲ್ಲ ತಟ್ಟಬೇಕು. ಎಂತಿಂಥ ಭಕ್ತರು ಅದಾರ ನೋಡ್ರಿ, ಎಲ್ಲ ಸಂಘದೊಳಗಿರ್ತಕ್ಕಂಥವ್ರು. ಏನು ಹೇಳಿದ್ರು ಸಹಿತ ಆಗಿಂದಾಗ ಪ್ರೀತಿಯಿಂದ ಮಾಡುವಂಥ ಭಕ್ತರು ಸಿಗೋದು ಭಾಳ ಕಷ್ಟ. ಪ್ರೀತಿ ಮಠಕ್ಕೆ ಬರೋದ್ರೊಳಗೆ ಭಾಳ ಥರದ ಜನ ಇರ್ತಾರೆ, ಮಠಕ್ಕೆ ಬರೋದ್ರೊಳಗೆ ಭಾಳ ಥರದ ಜನ ಇರ್ತಾರೆ. ಈಗ ನೋಡ್ರಿ, ಕೆರೆಗೆ ನೀರು ಕುಡಿಯೋಕೆ ಹೋಗೋದು ಅಂತ ಪ್ರಾಣಿಗಳಿದಾವಲ್ಲ, 3 ಥರದ ಪ್ರಾಣಿ ಇದಾವೆ. ಆದರೆ ಒಂದು ಆಡನು ನೀರು ಕುಡಿಯೋಕೆ ಹೋಗ್ತೈತಿ, ಒಂದು ಆಡನು ನೀರು ಕುಡಿಯೋಕೆ ಹೋಗ್ತೈತಿ, ಒಂದು ಆಕಳನು ನೀರು ಕುಡಿಯೋಕೆ ಹೋಗ್ತೈತಿ, ಒಂದು ಎಮ್ಮಿನೂ ನೀರು ಕುಡಿಯೋಕೆ ಹೋಗ್ತೈತಿ. ಅವು ಹೋಗುವಂಥ ದೃಶ್ಯವನ್ನು ಹಂಗೆ ನೀವು ಕಣ್ಣ ತೊಗೊಂಬಂದುಬಿಟ್ರಿ. ಆಡು ಹೆಂಗೆ ಹೋಗ್ತೈತಿ ನೀರು ಕುಡಿಯೋಕೆ? ಕೆರೆ ದಂಡಿಗೆ ಹೋಗ್ತೈತಿ, ದಂಡಿ ಒಳಗೆ ನಿಂತು ಕಾಲು ಸಹಿತ ಒಳಗಿಡಲಾರ್ದಂಗೆ ಕಾಲು ಮಡಚ್ಕೊಂಡು ಅಲ್ಲೇ ತಿಳಿಯಾದ ನೀರು ಕುಡಿದು ಹೊರಗೆ ಬಂದ್ಬಿಡ್ತೈತಿ, ಅದು ಆಡು. ಇನ್ನು ಆಕಳ ಹೆಂಗೆ ಹೋಗ್ತೈತಿ? 2 ಹೆಜ್ಜೆ ಒಳಗೆ ಹೋಗ್ತೈತಿ. ಅದು 2 ಹೆಜ್ಜೆ ಒಳಗೆ ಹೋದ ಕೂಡಲೇ ಅದು ಗೊಡಗೆತ್ತಂದ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ಶಾಂತ ನಿಂದಿರ್ತೈತಿ. ಅದು ಆಕಳ ಶಾಂತಾಗಿ ನಿಂತು ಆಮೇಲೆ ಮಾಡ್ತೈತಿ, ಸ್ವಚ್ಛಾಗಿ ತಿಳಿಯಾದ ಮೇಲೆ ಆ ನೀರು ಕುಡಿದು ಮತ್ತೆ ಸೂಕ್ಷ್ಮ ಒಳಗೆ ಬಂದ್ಬಿಡ್ತೈತಿ. ಇನ್ನು 3ನೇಕೊಂದು ಹೋಗ್ತೈತಿ ನೋಡ್ರಿ, ಯಾವುದು ಹೆಂಗೆ ಹೋಗ್ತೈತಿ? ಅದು ಶುದ್ಧ ನೀರು ಕುಡಿದು ಬಂದ್ರೆ ಎಮ್ಮಿ ಜಾತಿನ ಅಲ್ಲ ಅದ್ರದ್ದು. ಅದು ಏನು ಮಾಡ್ತೈತೆ? ಅದು ಮೊದಲು ಒಳಗೆ ಹೋಗ್ತೈತಿ, ನೆಟ್ಟು ನಡು ಒಳಗೆ ಹೋಗಿ ಇದ್ದ ನೀರೆಲ್ಲ ಗೊಡಗಿದ್ದೆಲ್ಲ ಮೈಗೆ ಹಚ್ಕೊಂಡು ಇಡೀ ಎಲ್ಲ ರಾಡಿ ತೊಗೊಂಡು ಮೈ ಮೇಲೆ ಹಚ್ಕೊಂಡು ರಾಡಿ ನೀರು ಕುಡಿದು ಬಂದ್ರೆ ಅದಕ್ಕೆ ಸಮಾಧಾನ ಆಕೈತಿ, ಇಲ್ಲ ಅಂತಂದ್ರೆ ಅದಕ್ಕೆ ಸಮಾಧಾನ ಆಗೋದಿಲ್ಲ. ಅಂಥ ಮಂದಿನೂ ಜಗತ್ತಿನಾಗ ಅದಾರ. ಮಠಕ್ಕೆ ಬರೋದ್ರಾಗನು 3 ಥರದ ಮಂದಿ ಅದಾರ. ಸುಮ್ಮನೆ ಒಳಗೆ ಬರ್ತಾರ, ಅವರು ಒಳಗೆ ಬಂದು ಗದಿಗೆ ನಮಸ್ಕಾರ ಮಾಡ್ತಾರ. ಅಪ್ಪ ಅವ್ರು ಮಕ್ಕೊಂಡಿದ್ರು ಅಂದ್ರೆ ಆಯ್ತು ಬಿಡ್ರಪ್ಪ, ಎದ್ದ ಮೇಲೆ ಬಂದು ಬೆಟ್ಟಕ್ಕಿನ ಅಂತ ತಿಳ್ಕೊಂಡು ಸುಮ್ಮನೆ ಗದಿಗೆ ನಮಸ್ಕಾರ ಮಾಡಿ ನೋಡಿ ಹೋಗೋರು ಅದಾರಲ್ಲ, ಇವರೆಲ್ಲ ಆಡಿನ ಥರ ಭಕ್ತರು ಅಂತ ತಿಳ್ಕೊಬೇಕು ನೀವು. ಇನ್ನು ಅದ್ರಾಗ ಒಂದಿಷ್ಟು ಮಂದಿ 2 ಹೆಜ್ಜೆ ಒಳಗೆ ಬರ್ತಾರೆ, ಒಳಗೆ ಬಂದು ನೋಡ್ತಾರೆ ಅವ್ರು ಯಾಕಡೆ ಅದಾರ, ಏನು ಮಾಡಕತ್ತಾರ, ನಿನ್ನ ರಾತ್ರಿ ಎಷ್ಟೊತ್ತಿ ಬಂದಾರ, ಏನು ಮಾಡ್ತಾರೆ, 2 ಹೆಜ್ಜೆ ಒಳಗೆ ಹೋಗಿ ವಿಚಾರ ಮಾಡ್ತಾರೆ. ಇವರೆಲ್ಲ ಆಕಳ ಥರದ ಭಕ್ತರು ಅನ್ಬೇಕು. ಇನ್ನು 3ನೇ ಕದಾರ ನೋಡ್ರಿ ಮಂದಿ, ಅವ್ರು ಒಳಗೆ ಬಂದ್ರು ಅಂದ್ರೆ ಇದ್ದಿದ್ದ ವ್ಯವಸ್ಥೆ ಕೆಡಿಸಿ ಎಲ್ಲ ದಿಕ್ಕಾದಿವಾಳಿ ಮಾಡಿ ಎಲ್ಲ ಕೆಸರು ಮಾಡಿ ಅದ್ರ ಮೈ ಮೇಲೆ ಹಚ್ಕೊಂಡು ಪಕ್ಕದಾಗಿದ್ದವ್ರು ಮೈ ಜಾಡಿಸಿದ್ರೆ ಅವ್ರಿಗೆ ಒಂದಿಷ್ಟು ಕೆಸರು ಹಚ್ಚಿ ಮನೆಯಾಗಿನ ಮಂದಿ ಮಾತು ಕೇಳಿಲ್ಲ ಅಂದ್ರೆ ಮಠದಾಗಿನ ಸ್ವಾಮಿಯರ ಮಾತು ಕೇಳ್ಬೇಕಂತ ಮಠಕ್ಕೆ ಬಂದು ಅಧಿಕಾರ ಮಾಡಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥವ್ರು ರಗಡ ಮಂದಿ ಅದಾರ. ಸಂಘದಾಗಿಲ್ಲ ಅಂತವ್ರು ಸುಮ್ಮನೆ ಚಪ್ಪಾಳಿ ಹೊಡಿಬೇಡ್ರಿ, ಅಂಥವ್ರಿಗೆ ಯಾಕೆ ಹೊಡಿತೀರಿ ಪಾಪ? ಸಂಘದಾಗ ಯಾರಿಲ್ಲ ಅಂತ ನಾ ತಿಳ್ಕೊಂಡು ನಂಗೆ ಕಾರಣ ಏನಂದ್ರೆ ಭಾಳ ಕಡೆ ಹಂಗೆ ಮಾಡ್ತಾರಂತ. ಸುಮ್ಮನಪ್ಪ, ಮಠದ ಭಕ್ತರು ಹೆಂಗಿರ್ಬೇಕು, ಮಠದ ಭಕ್ತರು ಹೆಂಗಿರ್ಬೇಕು ಅಂತಂದ್ರೆ ಅವರು ಆಧಾರ ಸ್ತಂಭ ಆಗಿರ್ಬೇಕೆ ಹೊರತಾಗಿ ಅಧಿಕಾರದ ಕಂಬ ಆಗಿರಬಾರ್ದು ಅನ್ನುವಂಥದ್ದನ್ನು ನಾವು ಇದನ್ನು ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಮಠದ ಭಕ್ತರು ಅಂತಂದ್ರೆ ನಾವು ಆಧಾರ ಸ್ತಂಭ ಆಗಿ ನಿಂದಿರ್ತೀವಿ ರೀ, ಅಧಿಕಾರದ ಕಂಬ ಆಗಕ್ಕೆ ಒಲಿವೆ ಅಂತ ಹೇಳ್ತಾರಲ್ಲ, ಇಂಥವ್ರು ನಿಜವಾದ ಭಕ್ತರು ಅಂತ ಕರೀತಾರೆ. ಮಕ್ಕಳ ಆಗು ಹೋಗುಗಳಿಗೆ ಬಗ್ಗೆ ಮಠವನ್ನು ಹೇಗೆ ಮುನ್ನಡೆಸಬೇಕು, ಸಮಾಜಕ್ಕೆ ಮಠಗಳಿಂದ ಏನು ಕೊಡುಗೆಯನ್ನು ಕೊಡೋಕ್ಕೆ ಸಾಧ್ಯ ಅದ, ಎಷ್ಟು ಮಂದಿ ಬಡ ಮಕ್ಕಳಿಗೆ ನಾವು ಇದನ್ನು ಮಾಡೋಕ್ಕೆ ಸಾಧ್ಯ ಅದ, ಬಂದಂಥ ಭಕ್ತರಿಗೆ ಸಾಂತ್ವನ ಹೇಳುವಂಥದ್ದಾಗಲಿ, ಅನೇಕ ರೀತಿ ಎಲ್ಲ ಜಾತಿ ಜನಗಳು ಬರ್ತಾರೆ. ಅವರು ಯಾರನ್ನೂ ಸಹಿತ ಜಾತಿಯಿಂದ ದೋಷೀಕರಣ ಮಾಡದೆ ಪ್ರೀತಿಯಿಂದ ಅಪ್ಪಿಕೊಳ್ಳುವಂಥ ಸ್ವಭಾವ ಯಾರಲ್ಲಿ ಐತೆ ಅಂದ್ರೆ ಅದು ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ವರ ದೇವರಲ್ಲಿ ಐತೆ ಅನ್ನುವಂಥ ಕಾರಣಕ್ಕೆ
ಯಾರ್ಯಾರು ಬಂದು ತಮ್ಮ ಸೇವೆಯನ್ನು ಮಾಡಕತ್ತಾರ ಅನ್ನುವಂಥದ್ದನ್ನು ತಲೆಯಾಗಿಟ್ಕೋ. ಇಲ್ಲಿ ಕುಂತವ್ರಿಗೆಲ್ಲ ನಾನು ಒಂದೇ ಪ್ರಶ್ನೆಯನ್ನು ಹೇಳ್ತೇನೆ ನೋಡ್ರಿ. ಒಂದು ತಿಂಗಳದಿಂದ ತಾವೆಲ್ಲ 21 ದಿವಸದಿಂದ ಎಷ್ಟು ಚಂದ ಟೈಮ್ ಟು ಟೈಮ್ ಬರ್ತೀರಿ, ಎಷ್ಟು ಎಲ್ಲ ಮನಸ್ಸುಗಳು ಒಂದಾಗ್ಯಾವಿಲ್ಲ. ಇಷ್ಟೆಲ್ಲ ಒಂದಾಗಿದ್ರು ಸಹಿತ ಇದು ಹಿಂಗೆ ಮುಂದುವರೆದು ಬಿಡುತ್ತಂದ್ರೆ ಸಂಕ ಅನ್ನುವಂಥದ್ದು ಕೈಲಾಸ ಆದಂಗೆ ಆಗಿಬಿಡ್ತದೆ. ನಿಜವಾದ ಕಲ್ಯಾಣ ಎಲ್ಲಿ ಐತಪ್ಪ ಅಂದ್ರೆ ಕಲ್ಯಾಣದೊಳಗೆ ಜಗಳ ಇರಲಿಲ್ಲ, ಕಲ್ಯಾಣದೊಳಗೆ ಯಾರು ಒಬ್ರಿಗೊಬ್ರು ಮಠ ಕಟ್ಕೊತಿದ್ದಿಲ್ಲ, ಯಾರು ಕೂಡ ಒಂದಕ್ಕೊಬ್ಬರು ಇದ್ರು ಮಾತಾಡ್ತಿರ್ಲಿಲ್ಲ. ಇಂಥ ಅನೇಕ ಎಲ್ಲ ವ್ಯವಸ್ಥೆಯನ್ನು ಕಂಡಿದ್ದಕ್ಕನಾಗಿನೇ ಅದು ಕಲ್ಯಾಣ ಹೆಂಗಾಗಿತ್ತಲ್ಲ ಅಂಥ ವಾತಾವರಣ 20-25 ದಿವಸದಿಂದ ಈ ಸಂಕದೊಳಗೆ ನಡೆದೈತಂದ್ರೆ ನಿಜವಾದ ಮರಿ ಕಲ್ಯಾಣ ಅನ್ನುವಂಥ ಭಾವದೊಳಗೆ ಇವತ್ತು ಸಂಕವನ್ನು ನಾವು ಗುರುತಿಸ್ಬೇಕಾಗದ. ಗುಡ್ಡಾಪುರ ದಾನಮ್ ತಾಯಿ ಗುಡಿಗೆ ಹೋಗಿದ್ವಿ ನಾವು ಇವತ್ತು. ಗುಡ್ಡಾಪುರ ಅಜ್ಜವ್ರನ್ನ ಅವ್ರನ್ನೆಲ್ಲ ಕರ್ಕೊಂಡು ಎಲ್ಲ ಸ್ವಾಮೀಜಿಯವ್ರು ಅಲ್ಲೇ ಹೋಗಿ ಪ್ರಸಾದ ಮಾಡ್ಕೊಂಡು ಬಂದ್ವಿ. ಆಮೇಲೆ ಲಾಯಮ್ಮಗೂ ಹೋಗಿದ್ವಿ. ಎಲ್ಲ ಕಡೆ ಹೋಗಿ ಬಂದಾಗ ನಮ್ಗೆ ಹೆಂಗೆ ಅನ್ನಿಸ್ತು, 12ನೇ ಶತಮಾನದೊಳಗೆ ಆ ತಾಯಿಯ ಮದುವೆ ಸಮಾರಂಭಕ್ಕೆ ಎಲ್ಲ ಶರಣರು ಬಂದಿದ್ರು. ಬಂದವರೆಲ್ಲ ಎಲ್ಲಿ ಉಳ್ಕೊಂಡು ಹೋಗ್ಯಾರ ಅಂತಂದ್ರೆ ಅದು ಎಲ್ಲ ಬಂದಿರತಕ್ಕಂಥ ಶರಣರು ಸಂಕ ಗ್ರಾಮದೊಳಗೆ ಪಾದ ಇಟ್ಟು ಹೋಗ್ಯಾರ ಅಂತಂದ್ರೆ ಈ ಊರಿನ ಮಹಿಮೆ ಎಷ್ಟು ದೊಡ್ಡದಿರ್ಬೇಕು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಕೊನೆಯ ಭಾಗದಲ್ಲಿ ನಾವೆಲ್ಲ ಕೂಡಿದ್ದೇವೆ. ಒಟ್ಟಾರೆಯಾಗಿ ಭಗವಂತನ ಮೇಲೆ ಒಂದಿಷ್ಟು ವಿಶ್ವಾಸ ಇಡೋದು, ಬಾಯಿಯೊಳಗೆ ಸದಾ ಚಲೋ ಶಬ್ದಗಳನ್ನು ಮಾತಾಡೋದು, ಹೃದಯವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಎಷ್ಟೇ ಪ್ರೀತಿಯಿಂದ ನಾವು ಬುದ್ಧಿವಂತರಾಗುವಂತಹ ಎಲ್ಲ ಲಕ್ಷಣಗಳು ನಮ್ಮಲ್ಲಿ ಅದಾವ. ಆದರೆ ಬುದ್ಧಿವಂತರಿಗಿಂತನೂ ದೊಡ್ಡವರು ಯಾರು ಜಗತ್ತಿನಾಗ ಅಂದ್ರೆ ಹೃದಯವಂತರು. 12ನೇ ಶತಮಾನದೊಳಗೆ ಭಾಳ ಜನ ಬುದ್ಧಿವಂತರು ಇರಲಿಲ್ಲ, ಅವರು ಹೃದಯವಂತರಾಗಿದ್ದರು. ಹೃದಯದಿಂದ ಎಲ್ಲ ಕೆಲಸಗಳನ್ನು ಮಾಡ್ತಿದ್ರು. 4000 ಕಿತಾಬ್ ಪಡೋ ಮಗರ್ ದೋ ಬಾತ್ ಯಾದ್ ರಖೋ ಉಸ್ನೆ ಮೇ ದೋ ಭೂಲ್ ಜಾओ ದೋ ಯಾದ್ ರಖೋ. 4000 ಪುಸ್ತಕ ವಾಚನಾಪೇಕ್ಷಾ 4 ಶಬ್ದ ಲಕ್ಷಾತ್ ಠೇವಾ. 4000 ಪುಸ್ತಕ ಓದೋದಕ್ಕಿಂತ 4 ಶಬ್ದ ಲಕ್ಷದೊಳಗೆ ಇಟ್ಕೊಳ್ರಿ. 2 ಅದರೊಳಗೆ ಮರೆತು ಬಿಡ್ರಿ ಅಂತ ಹೇಳ್ತಾರೆ ಅವರು. 4 ನಿನಗೆ ಭಾರ ಆದಿಗಿದಾವ ಅಂತ ತಿಳ್ಕೊಂಡು ದೋ ಭೂಲ್ ಜಾओ ವಿಸರುನ್ ಟಾಕ, 2 ಶಬ್ದ ವಿಸರುನ್ ಟಾಕ. 2 ಶಬ್ದ ಲಕ್ಷಾತ್ ಠೇವಾ. ಕಾಯ್ ಲಕ್ಷಾತ್ ಠೇವಾ ಏನು ತಲೆಯಾಗಿ ಇಟ್ಕೊಳ್ಬೇಕು? ಅವ್ರು ಹೇಳ್ತಾರೆ, ದೇವ ಹೇ ಜೋ ಜನ್ಮಾಲ ಆಲೇಲಾ ಹೇ तो एक दिवस मरणार आहे. 2 ಶಬ್ದ ಲಕ್ಷಾತ್ ಠೇವಾಯ್ತು. 2 ಶಬ್ದವನ್ನು ಭಾಳ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ದೇವ आहे जो जन्माला आलेला आहे ना तो एक दिवस मरणारच तो जाणार आहे तो लक्षात ठेवायचं. ಅವ್ರು 2 ಶಬ್ದ ವಿಸರುನ್ ಟಾಕ, 2 ಶಬ್ದ ಮರೆತು ಬಿಡ್ರಿ ಅಂತ ಹೇಳ್ತಾರೆ ಅವ್ರು. ಯಾವ 2 ಶಬ್ದಗಳನ್ನು ಮರಿ ಅಂತ ಹೇಳ್ತಾರಂದ್ರೆ, ಒಂದು ನೀನು ಯಾರಿಗಾದರೂ ಉಪಕಾರವನ್ನು ಮಾಡಿದ್ರೆ, ಯಾರಿಗಾದರೂ ಉಪಕಾರ ಮಾಡಿದ್ರೆ ಮೀ ಕಿಲೋ ಅಸ ಮಣ್ಣುನಕ ಯಾಕೆ ಮಾಡಿರುವಂಥದ್ದನ್ನು ಎಷ್ಟು ಹೇಳಾವ ನೀನು? ನಿನಗೆ ಭಗವಂತ ಇಷ್ಟಕೊಂಡ ಮಾಡ್ಯಾನಲ್ಲ, ಒಮ್ಮೆ ಹೇಳ್ಯಾನೇನೋ ಇಷ್ಟಕೊಂಡ ಭಗವಂತ ನಿಮಗೆ ಹೇಳ್ಯಾನಲ್ಲ. ಒಂದು ದಿವಸನೂ ಅವನು ಮಾಡಿನ ಅಂಜೇ ಇಲ್ಲ. ಆದರೆ ಮುಂದೊಂದು ಶಬ್ದ ಹೇಳ್ತಾರೆ ಅವರು, ಏನಂತಂದ್ರೆ ಈಗ ಪೂಜ್ಯರಾಗಿರುವಂಥ ಇಲಕಲ್ ಪರಮ ಪೂಜ್ಯರ ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ತಾವಲ್ಲೇ ಕುಂತಲ್ಲೇ ಶಾಂತ ರೀತಿಯಿಂದ ಗವಾಯಿಗಳು ನಮಗೆ ಬಸವ ಮಂತ್ರವನ್ನು ಅನ್ನಿಸ್ತಾರೆ. ಅವ್ರ ವೇದಿಕೆಗೆ ಬರುವ ಮಟ್ಟ ತಾವು ಕುಂತಲ್ಲೇ, ಇದೊಂದು ಶಿಸ್ತು, ಯಾರು ಹೇಳ್ಬಾರ್ದು, ಆ ಕಡೆ ನೋಡಬಾರ್ದು, ಇಲ್ಲೇ ಬರ್ತಾರೆ, ವೇದಿಕೆಗೆ ಬರ್ತಾರೆ ಅಜ್ಜ ಅವರು. ಶ್ರೀ